ಈ ಕಥೆಯ ಮೊದಲ ಸೀನ್ ನಲ್ಲಿ ಎರಡು ಲವರ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವಾಗ ಅವರು ಏನಾದರೂ ತಿನ್ನುವ ಅಂತ ಹೇಳಿ ಒಂದು ಸಣ್ಣ ಶಾಪ್ಗೆ ಹೋಗ್ತಾರೆ. ಅವಾಗ ಅವಳು ಹೇಳ್ತಾಳೆ, ನನಗೆ ವಾಶ್ರೂಮ್ಗೆ ಹೋಗಬೇಕು, ಸ್ವಲ್ಪ ವೇಟ್ ಮಾಡು ಅಂತ ಹೇಳಿ ಹೋಗ್ತಾಳೆ. ಸಡನ್ ಆಗಿ ಅವಳು ವಾಶ್ರೂಮ್ ಇಂದ ಕಿರಿಚುವ ಶಬ್ದ ಕೇಳಿಸುತ್ತದೆ. ಆದರೆ ಬಾಯ್ ಫ್ರೆಂಡ್ಗೆ ಆ ಶಬ್ದ ಕೇಳಿಸಲೇ ಇಲ್ಲ. ಆ ಅಂಗಡಿಯ ಓನರ್ ಸಹ ಇಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಫೋನ್ ನೋಡ್ತಾ ಇರ್ತಾನೆ. ಆದರೆ ಅವಳ ಕೈಕಾಲನ್ನು ಕಟ್ಟಿ ಹಾಕಿ ಒಂದು ಕಾರ್ ಡಿಕ್ಕಿಯಲ್ಲಿ ಹಾಕಿರುತ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡುವುದು ಅಮ್ಮ ಮತ್ತೆ ಮಗಳನ್ನ. ಅವರು ಸೇಮ್ ಸ್ಥಳಕ್ಕೆ ಬರ್ತಿದ್ದಾರೆ. ಇವರೇ ಈ ಚಿತ್ರದಲ್ಲಿ ಮೇನ್ ಆಗಿರುವವರು. ಅವರ ಹೆಸರು ಜೆಸ್ಸಿ, ಮಗಳ ಹೆಸರು ಹ್ಯಾನಾ. ಇವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂದರೆ ಮಗಳನ್ನ ಫಸ್ಟ್ ಇಯರ್ ಗೆ ಸೇರಿಸಕ್ಕೆ ಅಂತ ಆ ಊರಿಗೆ ಹೋಗ್ತಿದ್ದಾರೆ. ಆದರೆ ಅವಳಿಗೆ ಅವಳ ನಾಡಿನಿಂದ ಈ ಸ್ಥಳಕ್ಕೆ ಬರಲು ಇಷ್ಟನೇ ಇರಲಿಲ್ಲ. ಅವಾಗ ಅಮ್ಮ ಹೇಳ್ತಾರೆ, ನ್ಯೂ ಫ್ರೆಂಡ್, ನ್ಯೂ ಕಾಲೇಜ್, ಹಾಗೆ ನ್ಯಾಚುರಲ್ ಬ್ಯೂಟಿ ಇರುವ ಪ್ಲೇಸ್ ಅಲ್ವಾ ಅಂತ. ಮೊದಲ ಸೀನ್ ನಲ್ಲಿ ಒಂದು ಹುಡುಗಿಯನ್ನು ಕಿಡ್ನಾಪ್ ಮಾಡಿರುವ ಅಂಗಡಿಗೆ ಸ್ನ್ಯಾಕ್ ತಗೊಳ್ಳಕ್ಕೆ ಅಂತ ಇವರು ಆ ಅಂಗಡಿಗೆ ಹೋಗ್ತಾರೆ. ಮತ್ತೆ ಸ್ವಲ್ಪ ಸ್ನ್ಯಾಕ್ ಸಹ ತಗೊಳ್ತಾರೆ. ಮತ್ತೆ ರೆಸ್ಟ್ ರೂಮ್ ಯೂಸ್ ಮಾಡಕ್ಕೆ ಅಂತ ಹ್ಯಾನಾ ಆ ಆನರ್ ಇಂದ ಕೀ ತಗೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಸ್ವಲ್ಪ ಟೈಮ್ ಆದರೂ ಅವಳನ್ನು ಕಾಣದೇ ಇಲ್ಲ. ಮತ್ತೆ ಅವಳು ಸಡನ್ ಆಗಿ ಬರ್ತಾಳೆ. ಅಲ್ಲಿಂದ ಅವರು ಹೊರಡುವಾಗ ಹ್ಯಾನಾ ಕೈಯಲ್ಲಿ ಒಂದು ಪಿಂಕ್ ಬ್ಯಾಗ್ ಇರುತ್ತೆ. ಅವಾಗ ಅವಳ ಅಮ್ಮ ಕೇಳ್ತಾರೆ, ಇದು ಸಣ್ಣ ವಯಸ್ಸಿನಲ್ಲೇ ಇದ್ದಿದ್ದಲ್ವಾ? ಆಗ ಹೆನ್ನಾ, ಹೌದು ಅಮ್ಮ, ನನಗೆ ಇದು ಕೈಯಲ್ಲಿ ಇದ್ದರೆ ಮನಸ್ಸಿಗೆ ಏನೋ ಸಂತೋಷ ಸಿಗುತ್ತೆ. ಹಾಗೆ ಮಾತಾಡುತ್ತಾ ಅವರು ಡ್ರೈವ್ ಮಾಡಿ ಹೋಗ್ತಾರೆ. ಅವಾಗ ಅವರ ಕಾರ್ ಹಿಂದೆ ಒಂದು ಕಾರ್ ಓವರ್ಟೇಕ್ ಮಾಡ್ತಾ ಇರುತ್ತೆ. ಸಡನ್ ಆಗಿ ಬೇಕು ಅಂತ ಆಕ್ಸಿಡೆಂಟ್ ಮಾಡಿ ಡೆಸಿ ಒಂದು ಹಾಸ್ಪಿಟಲ್ ಅಲ್ಲಿ ಇರುತ್ತಾಳೆ. ಆದರೆ ಅವಳು ಅಡ್ಮಿಟ್ ಆಗಿ 2 ದಿನ ಆಗಿರುತ್ತೆ. ಅವಳಿಗೆ ಏನು ಸರಿಯಾಗಿ ಯೋಚನೆ ಬರ್ತಾ ಇರಲಿಲ್ಲ. ಒಂದು ಬ್ಲಾಕ್ ಕಾರ್ ಮಾತ್ರ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಾಳೆ. ಅವಾಗ ಡಾಕ್ಟರ್ ಕೇಳ್ತಾರೆ, ನಿಮ್ಮನ್ನ ಡಿಸ್ಚಾರ್ಜ್ ಮಾಡಕ್ಕೆ ಆಗಿದೆ, ನಿಮ್ಮ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಬೇಕಾ? ಅವಾಗ ಅವಳಿಗೆ ತನ್ನ ಮಗಳನ್ನ ಯೋಚನೆ ಆಗುತ್ತೆ. ನನ್ನ ಮಗಳು ಹ್ಯಾನಾ ಎಲ್ಲಿ? ಅವಾಗ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಕಾರಲ್ಲಿ ನೀವು ಮಾತ್ರ ಇದ್ದಿದ್ದು. ಅವಾಗ ಡೆಸಿ, ನಾನು ನನ್ನ ಮಗಳನ್ನ ಕಾಲೇಜಿಗೆ ಸೇರ್ಸಕ್ಕೆ ಅಂತ ಈ ಊರಿಗೆ ಬರುವಾಗ ಕಾರ್ ಆಕ್ಸಿಡೆಂಟ್ ಆಯ್ತು. ಆದರೆ ಡಾಕ್ಟರ್ ಹೇಳ್ತಾರೆ, ಕಾರ್ ಆಕ್ಸಿಡೆಂಟ್ ಆದ ಮೇಲೆ ಮೇ ಬಿ ಇವರಿಗೆ ಮೆಂಟಲಿ ಏನಾದ್ರೂ ಪ್ರಾಬ್ಲಮ್ ಆಗಿರಬೇಕು. ಆದರೆ ಜೆಸ್ಸಿ ಎಲ್ಲಾ ರೂಮ್ ನಲ್ಲಿ ತನ್ನ ಮಗಳನ್ನ ಹುಡುಕಾಡುತ್ತಾಳೆ, ಏನಾಗಿರಬೇಕು ಅಂತ. ಇನ್ನು ವೇಟ್ ಮಾಡಿ ಪ್ರಯೋಜನವಿಲ್ಲ. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಅಲ್ಲಿಂದ ಡಿಸ್ಚಾರ್ಜ್ ಆಗುವಾಗ ನರ್ಸ್ ಅವಳ ಬಟ್ಟೆಯನ್ನೆಲ್ಲ ಕೈಗೆ ಕೊಡುವಾಗ ಅವಳ ಬ್ರಾಸ್ಲೆಟ್ ಕೈಗೆ ಹಾಕ್ತಾಳೆ. ಜೆಸ್ಸಿ ಹೇಳ್ತಾಳೆ, ಇದೇ ತರದ ಬ್ರಾಸ್ಲೆಟ್ ನನ್ನ ಮಗಳಿಗೂ ಇದೆ ಅಂತ ಅಳುತ್ತಾ ನರ್ಸ್ ಅನ್ನು ಹಗ್ ಮಾಡಿ ಅಳುತ್ತಾಳೆ. ಮತ್ತೆ ಸೀದಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡುತ್ತಾಳೆ. ಕಾರ್ ಸಹ ಸ್ಟೇಷನ್ ಅಲ್ಲೇ ಇರುತ್ತೆ. ಅದರಲ್ಲಿರುವ ವಸ್ತುವನ್ನೆಲ್ಲ ಜೆಸ್ಸಿಗೆ ಕೊಡ್ತಾರೆ. ಆವಾಗ ಜೆಸ್ಸಿ ಕೇಳ್ತಾಳೆ, ನನ್ನ ಮಗಳ ಪಿಂಕ್ ಬ್ಯಾಗ್ ಇತ್ತಲ್ವಾ ಅಂತ. ಆಗ ಲೇಡಿ ಪೊಲೀಸ್ ಹೇಳ್ತಾರೆ, ಇಲ್ಲಲ್ವಾ, ನಮಗೆ ಆತರ ಬ್ಯಾಗ್ ಏನು ಸಿಗಲಿಲ್ಲ. ಹಾಗೆ ಡೌಟ್ ಇದ್ದರೆ ಇನ್ಸ್ಪೆಕ್ಟರ್ ಜೊತೆ ಕೇಳಿ ನೋಡಿ. ಸ್ವಲ್ಪ ಹೊತ್ತಿನಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಜೆಸ್ಸಿ ಜೊತೆ ಕೇಳ್ತಾರೆ, ಯಾವ ಕಾರ್ ಅವತ್ತು ಆಕ್ಸಿಡೆಂಟ್ ಮಾಡಿದ್ದು? ಅವಾಗ ಅವಳು, ಒಂದು ಬ್ಲಾಕ್ ಕಲರ್ ಕಾರ್, ಅದು ಯಾವ ಗಾಡಿ ಏನು ಅಂತ ನನಗೆ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಆದರೆ ಆಕ್ಸಿಡೆಂಟ್ ಆಗುವಾಗ ನೀವು ಮಾತ್ರ ಆ ಕಾರಲ್ಲಿ ಇದ್ದಿದ್ದು ಅಂತ ರಿಪೋರ್ಟ್ ಸಿಕ್ಕಿದೆ. ಮತ್ತೆ ನಿಮ್ಮ ತಲೆಗೆ ಪೆಟ್ಟಾಗಿದ್ದಕ್ಕೆ ನಿಮಗೆ ಮಗಳು ಇರುವ ರೀತಿ ಅನ್ನಿಸಿರಬಹುದು. ಜೆಸ್ಸಿ ಹೇಳ್ತಾಳೆ, ನಾನು ಯಾಕೆ ಮತ್ತೆ ಈ ಊರಿಗೆ ಬಂದಿದ್ದು? ನನ್ನ ಮಗಳನ್ನ ಕಾಲೇಜ್ ಸೇರ್ಸಕ್ಕೆ ಮಾತ್ರ ನಾನು ಇಲ್ಲಿಗೆ ಬಂದಿರುವುದು. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಹೋ, ಹಾಗಾದರೆ ನಿಮ್ಮ ಮಗಳು ಯಾರ ಜೊತೆ ಆದರೂ ಓಡಿ ಹೋಗಿರಬಹುದು. ಆಗ ಜೆಸ್ಸಿಗೆ ತುಂಬಾನೇ ಕೋಪ ಬರುತ್ತೆ. ಅವಳಿಗೆ ಓಡಿ ಹೋಗಬೇಕಾದರೆ ನನಗೆ ಆಕ್ಸಿಡೆಂಟ್ ಆಗಿರುವ ಹಾಗೂ ನಾನು ಮೂರ್ಛೆ ಹೋಗಿದ ಸಮಯಕ್ಕೆ ಅವಳು ಓಡಿ ಹೋಗ್ತಾಳ ಅಂತ ಸಿಟ್ಟಿನಲ್ಲಿ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್, ಆದರೆ ನಿಮ್ಮ ಮಗಳ ಫೋಟೋ ಇದ್ದರೆ ಕೊಡಿ. ಜೆಸ್ಸಿ ಫೋಟೋನ ಕೊಡ್ತಾರೆ. ಮಿಸ್ಸಿಂಗ್ ವೆಬ್ಸೈಟ್ ಅಲ್ಲಿ ಈ ಫೋಟೋನ ಆಡ್ ಮಾಡ್ತೀನಿ, ಮತ್ತೆ ಕೇಸ್ ಮುಂದೆ ಹೋಗೋಣ. ಜೆಸ್ಸಿಗೆ ಇದೇನು ಮುಂದೆ ಹೋಗಲ್ಲ ಅಂತ ಗೊತ್ತಾಗುತ್ತೆ. ಕಾರಣವೇನೆಂದರೆ ಅಷ್ಟು ಹೇಳಿ ಕೂಡ ಇನ್ಸ್ಪೆಕ್ಟರ್ ಒಂದು ತಮಾಷೆ
ತಮಾಷೆಯ ರೀತಿಯಲ್ಲಿ ಕಾಣ್ತಾ ಇತ್ತು. ಆ ಮ್ಯಾಟರ್ ನ ಸೀರಿಯಸ್ ಆಗಿ ತೆಗೆಯುತ್ತಾ ಇರ್ಲಿಲ್ಲ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಇವಾಗ ನೀವು ಮನೆಗೆ ಹೋಗಿ ಹ್ಯಾನಾ ಬಗ್ಗೆ ಏನಾದರೂ ತಿಳಿದರೆ ನಾವು ಹೇಳ್ತೀವಿ. ಆಗ ಹೀರೋಯಿನ್ ಹೇಳ್ತಾಳೆ, ನನ್ನ ಮಗಳನ್ನ ಸಿಗುವವರೆಗೂ ನಾನು ಈ ಊರಿನಿಂದ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮತ್ತೆ ಅವಳ ಕಾರ್ ಮೆಕ್ಯಾನಿಕ್ ಶಾಪ್ ಅಲ್ಲಿ ಇರುತ್ತೆ. ಆ ಮೆಕ್ಯಾನಿಕ್ ಶಾಪ್ ಅಲ್ಲಿರುವ ಅವನ ಹೆಸರು ಜಾಕ್. ಅವನಿಗೆ ಗೊತ್ತಿರುತ್ತೆ ಹೀರೋಯಿನ್ ಮಗಳ ಕಾಣದೆ ಆಗಿರುವ ವಿಷಯ. ಅವನು ಹೇಳ್ತಾನೆ, ಅವಳಿಗೆ ಏನೂ ಆಗಲ್ಲ, ಬೇಗನೆ ನಿಮ್ಮ ಹತ್ತಿರ ತಿರುಗಿ ಬರುತ್ತಾಳೆ ಅಂತ ಸಮಾಧಾನವನ್ನ ಹೇಳುತ್ತಾರೆ. ಜಾಕ್ ಹೇಳ್ತಾನೆ, ನಿಮ್ಮ ಗಾಡಿ ಸರಿಯಾಗಕ್ಕೆ ಇನ್ನು 2 ದಿನಗಳು ಬೇಕು. ಆಗ ಹೀರೋಯಿನ್ ಕೇಳ್ತಾರೆ, ನನಗೆ ಅರ್ಜೆಂಟ್ ಆಗಿ ಗಾಡಿ ಬೇಕಿತ್ತು, ಎಲ್ಲಿಂದಾದರೂ ಸಿಗಬಹುದಾ? ಇಲ್ಲಿಂದ ರೆಂಟಿಗೆ ಸಿಕ್ಕಿದ್ರೇನು ಸಾಕು. ಆಗ ಜಾಕ್ ಹೇಳ್ತಾನೆ, ನಾನು ರೆಂಟಿಗೆ ಕಾರ್ ಕೊಡುವುದಿಲ್ಲ. ಹೀರೋಯಿನ್ ಹೇಳ್ತಾನೆ, ನನ್ನ ಮಗಳ ಒಂದು ಪಿಂಕ್ ಬ್ಯಾಗ್ ಇತ್ತು. ಆಗ ಜಾಕ್ ಹೇಳ್ತಾರೆ, ನನಗೆ ಸಿಗಲಿಲ್ಲ, ನಾನು ಬರುವ ಮುಂಚೆನೆ ಈ ಕಾರ್ ಇಲ್ಲಿತ್ತು, ನೀವು ಓನರ್ ಜೊತೆ ಕೇಳಿ ನೋಡಿ. ಆಗ ಓನರ್ ಸಹ ಬರ್ತಾರೆ. ಅವರು ಸಹ ಆ ಬ್ಯಾಗ್ ಅನ್ನು ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಹೀರೋಯಿನ್ ಓನರ್ ಜೊತೆ ಕೇಳುತ್ತಾರೆ, ನನಗೆ ರೆಂಟ್ ಕಾರ್ ಬೇಕಿತ್ತು. ಓನರ್ ಹೇಳ್ತಾರೆ, ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ಕಾರ್ ರೆಂಟಿಗೆ ಸಿಗಬಹುದು. ಮತ್ತೆ ಏನಾದರೂ ಆವಶ್ಯವಿದ್ದರೆ ಅವರ ಜೊತೆ ಹೇಳಿದ್ದರೆ ಸಾಕು. ಹಾಗೆ ನೆಕ್ಸ್ಟ್ ನೋಡುತ್ತಿರುವುದು, ಆ ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡಿಯುತ್ತಿರುವ ಅವನ ಹೆಸರು ಮಾರ್ಕ್. ಮತ್ತೆ ಅವನ ಜೊತೆ ಮಾತನಾಡುವ ಹುಡುಗಿಯ ಹೆಸರು ರೋಸ್. ಅವರಿಬ್ಬರಾಳು ರಿಲೇಶನ್ಶಿಪ್ ಅಲ್ಲಿ ಇರುತ್ತಾರೆ. ಅಲ್ಲಿಗೆ ಹೀರೋಯಿನ್ ಬರ್ತಾರೆ. ಅಲ್ಲಿ ಇರುವ ಎಲ್ಲರಿಗೂ ತನ್ನ ಮಗಳ ಫೋಟೋ ತೋರಿಸಿ, ಇದು ನನ್ನ ಮಗಳು, ಅವಳನ್ನ ಕಾಣ್ತಾ ಇಲ್ಲ, ಯಾರಾದರೂ ನೋಡಿದರೆ ತಕ್ಷಣ ಪೊಲೀಸ್ ಸ್ಟೇಷನ್ ಅಲ್ಲಿ ತಿಳಿಸಿ ಅಂತ ಹೇಳಿ ಹೀರೋಯಿನ್ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಪೊಲೀಸ್ ಒಂದು ಹೋಟೆಲ್ ಹತ್ತಿರ ಡ್ರಾಪ್ ಮಾಡುತ್ತಾರೆ. ಪೊಲೀಸ್ ಕೇಳ್ತಾರೆ, ಯಾಕೆ ನೀವು ಇಲ್ಲಿ ರೂಮ್ ತೆಗ್ದಿದ್ದೀರಾ, ನಿಮಗೆ ಊರಿಗೆ ಹೋಗಬಹುದಲ್ವಾ ಅಂತ. ಹೀರೋಯಿನ್ ಹೇಳ್ತಾಳೆ, ನನ್ನ ಮಗಳನ್ನು ಕಂಡು ಹಿಡಿಯುವವರೆಗೂ ನಾನು ಈ ಊರಿಂದ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಕಾಫಿ ಶಾಪ್ ಅಲ್ಲಿದ್ದ ಮಾರ್ಕ್ ನ ಹೋಟೆಲ್ ಆಗಿರುತ್ತೆ. ಅವನಿಗೆ ಇವರ ವಿಷಯ ಎಲ್ಲ ಗೊತ್ತಾಗಿರುತ್ತದೆ. ಅವನು ನಿಮಗೆ ಏನು ಹೆಲ್ಪ್ ಮಾಡಬೇಕು ಅಂದರೂ ನಾನು ಮಾಡುತ್ತೀನಿ ಅಂತ ಹೇಳಿ ಮಾರ್ಕ್ ನ ಕಾರ್ ಕೀ ಅವಳಿಗೆ ಕೊಡುತ್ತಾರೆ. ಹೀರೋಯಿನ್ ಕೇಳ್ತಾರೆ, ಅದಕ್ಕೆ ನಾನು ಇದೇನು ಕೇಳಲಿಲ್ಲಲ್ವಾ? ಮಾರ್ಕ್ ಹೇಳ್ತಾನೆ, ಮಗಳನ್ನ ಹುಡುಕುವುದಕ್ಕೆ ಹೋಗುವಾಗ ಕಾರ್ ಇಲ್ಲ ಅಂದರೆ ತುಂಬಾ ರಿಸ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹೀರೋಯಿನ್ ರೂಮ್ಗೆ ಹೋಗ್ತಾರೆ. ಮಗಳದೇ ಯೋಚನೆಯಾಗಿ ಸರಿಯಾಗಿ ಅವಳಿಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ಹಾಗೆ ಬೆಳಿಗ್ಗೆ ಅವಳಿಗೆ ಒಂದು ಕಾಲ್ ಬಂದಿರುತ್ತೆ. ಅದು ಡಾಕ್ಟರ್ ಫೋನ್ ಆಗಿರುತ್ತೆ. ಅವಳ ಹೆಲ್ತ್ ಹೇಗಿದೆ ಅಂತ ಕೇಳಕ್ಕೆ ಫೋನ್ ಮಾಡಿದ್ದು ಅಂತ ಹೇಳ್ತಾರೆ. ನೀವು ತುಂಬಾ ರೆಸ್ಟ್ ತಗೊಳ್ಬೇಕು ಅಂತನೂ ಹೇಳ್ತಾರೆ. ಆಗ ಹೀರೋಯಿನ್, ನನ್ನ ಮಗಳನ್ನ ಕಂಡು ಹಿಡಿಯುವವರೆಗೂ ನನಗೆ ನೆಮ್ಮದಿ ಇರಲ್ಲ ಅಂತ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಅವಳು ಮಾರ್ಕ್ ಹತ್ತಿರ ಹೋಗ್ತಾಳೆ. ಆಲ್ರೆಡಿ ಹೀರೋಯಿನ್ ಮಗಳ ಮಿಸ್ಸಿಂಗ್ ಪೋಸ್ಟರ್ ಮಾರ್ಕ್ ಪ್ರಿಂಟ್ ಮಾಡಿ ಇಟ್ಟಿರುತ್ತಾನೆ. ಹೀರೋಯಿನ್ ಕೇಳದೇನೆ ಅವಳಿಗೆ ಅವನ ಕಾರ್ ಕೀ ಕೊಟ್ಟು ಪುನಃ ಅವನು ಸಹಾಯ ಮಾಡುತ್ತಿದ್ದಾನೆ. ಆದರೆ ಹೀರೋಯಿನ್ಗೆ ಏನೋ ಡೌಟ್ ಬರುತ್ತೆ, ನನ್ನ ಮಗಳ ಫೋಟೋ ನಿನಗೆ ಹೇಗೆ ಸಿಕ್ತು? ಆಗ ಮಾರ್ಕ್ ಹೇಳ್ತಾನೆ, ಆಲ್ರೆಡಿ ಮಿಸ್ಸಿಂಗ್ ವೆಬ್ಸೈಟ್ ಅಲ್ಲಿ ಪೊಲೀಸರು ಹಾಕಿದ್ದಾರೆ, ಅಲ್ಲಿಂದ ಸಿಕ್ಕಿದ್ದು. ಹೀರೋಯಿನ್ಗೆ ಅವನ ಮಾತಿನ ಮೇಲೆ ವಿಶ್ವಾಸ ಬರುತ್ತೆ. ಹಾಗೆ ಆ ಫೋಟೋ ತಗೊಂಡು ಇನ್ಸ್ಪೆಕ್ಟರ್ ಹತ್ತಿರ ಹೋಗ್ತಾಳೆ. ಆ ಫೋಟೋವನ್ನ ಇನ್ಸ್ಪೆಕ್ಟರ್ ಕೈಯಲ್ಲಿ ಕೊಟ್ಟು ಮೈನ್ ಆಗಿರುವ ಸ್ಥಳದಲ್ಲಿ ಈ ಪೋಸ್ಟರ್ ಹಾಕಿ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಾನು ಒಂದು ಪೊಲೀಸ್ ಅಲ್ವಾ, ಇನ್ವೆಸ್ಟಿಗೇಷನ್ ನಡೆಯುವಾಗ ಇದೇನು ಮಾಡಕ್ಕೆ ಆಗಲ್ಲ. ಮತ್ತೆ ಮಿಸ್ಸಿಂಗ್ ವೆಬ್ಸೈಟ್ ಅಲ್ಲಿ ಫೋಟೋ ಪೋಸ್ಟ್ ಮಾಡಿದ್ದೀನಲ್ವಾ, ಅದೇ ಸಾಕು. ಇದರಲ್ಲಿ ನೀವು ತಲೆ ಹಾಕಬೇಡಿ, ಪೊಲೀಸ್ ಅವರು ಬೇಕಾಗಿರೋರು ಮಾಡುತ್ತಾರೆ. ಈ ಪೋಸ್ಟರ್ ಅನ್ನು ನೋಟಿಸ್ ಬೋರ್ಡಿಗೆ ಹಾಕಿ ನೀವು ಹೋಗಿ ಅಂತ ಹೇಳ್ತಾರೆ. ಹೀರೋಯಿನ್ ಆ ಪೋಸ್ಟರ್ ಅನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕುವಾಗ ಮೊದಲ ಸೀನ್ ನಲ್ಲಿ ಕಾಣದೆ ಆಗಿರುವ ಆ ಹುಡುಗಿಯ ಫೋಟೋ ಸಹ ನೋಟಿಸ್ ಬೋರ್ಡ್ ಅಲ್ಲಿ ಇರುತ್ತೆ. ಅವಳನ್ನ ಕಾಣದೆ ಆಗಿ 1 ವಾರದಲ್ಲೇ ಹೀರೋಯಿನ್ ಮಗಳನ್ನ ಸಹ ಕಾಣದೆ ಆಗಿದೆ. ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ನರ್ಸ್ ಒಂದು ಬ್ರಾಸ್ಲೆಟ್ ತಗೊಂಡು ಡಾಕ್ಟರ್ ಹತ್ತಿರ ಬರ್ತಾರೆ. ಆ ಬ್ರಾಸ್ಲೆಟ್ ಹೀರೋಯಿನ್ ನ ಮಗಳದಾಗಿರುತ್ತೆ. ಮುಂಚೆ ಅವಳು ಆ ನರ್ಸ್ ಜೊತೆ ಹೇಳಿರುತ್ತಾಳೆ, ಇದೇ ತರದ ಬ್ರಾಸ್ಲೆಟ್ ನನ್ನ ಮಗಳಿಗೆ ಸಹ ಇದೆ ಅಂತ. ನರ್ಸ್ ಹೇಳ್ತಾರೆ, ನನಗೆ ಇದು ಪಾರ್ಕಿಂಗ್ ರೋಡ್ ಅಲ್ಲಿ ಸಿಕ್ಕಿದು,
ಆದರೆ ಆಕ್ಸಿಡೆಂಟ್ ಆಗುವಾಗ ಜೆಸ್ಸಿ ಮಾತ್ರ ಇದ್ದಿದ್ದು ಅಂತಲ್ವಾ ಹೇಳಿದ್ದು, ಮತ್ತೆ ಹೇಗೆ ಈ ಬ್ರಾಸ್ಲೆಟ್ ಬಂದಿದ್ದು? ಡಾಕ್ಟರ್ ಹೇಳ್ತಾರೆ ಇದನ್ನು ಅವರ ಕೈಯಲ್ಲಿ ಕೊಡಿ ಅಂತ ಹೇಳಿ ಜೆಸ್ಸಿಯ ಅಡ್ರೆಸ್ ಕೊಡ್ತಾರೆ. ಆದರೆ ತನ್ನ ಮಗಳ ಫೋಟೋ ಪೋಸ್ಟ್ ಅನ್ನ ಇಡೀ ಊರಲ್ಲೇ ಹಾಕ್ತಾ ಇರ್ತಾಳೆ. ಮೊದಲು ನೋಡಿದ ಕಾಫಿ ಶಾಪ್ ಅಲ್ಲಿ ಸಹ ಆ ಫೋಟೋ ಹಾಕ್ತಾಳೆ. ಆದರೆ ಆ ಓನರ್ ಅದನ್ನ ತೆಗೆದು ಬಿಸಾಡ್ತಾರೆ. ಹಾಗೆ ಹೀರೋಯಿನ್ ಪೋಸ್ಟರ್ ಎಲ್ಲ ಹಾಕಿದ್ಮೇಲೆ ಕಾರ್ ಹತ್ತಿರ ಬರ್ತಾಳೆ. ಕಾರಲ್ಲಿ ಆ ಪೋಸ್ಟರ್ ಹಿಂದೆ ಯಾರೋ ಏನೋ ಬರ್ದಿರ್ತಾರೆ. ಈ ಪ್ಲೇಸ್ ಅಷ್ಟು ಸೇಫ್ ಅಲ್ಲ, ಜೀವ ಬೇಕು ಅಂದರೆ ಈ ಊರಿಂದ ಹೋಗಿ. ಹೀರೋಯಿನ್ ಇದೆಲ್ಲ ಮಾರ್ಕ್ ಜೊತೆ ಹೇಳ್ತಾಳೆ. ಕಾರಲ್ಲಿ ಆ ಪೋಸ್ಟರ್ ಹಿಂದೆ ಬರ್ದಿದವನಿಗೆ ಏನೋ ಸರಿಯಾಗಿ ಗೊತ್ತಿರಬೇಕು. ಯಾರು ಹೇಳಿದ್ರು ನಾನು ಈ ಊರಿಂದ ನನ್ನ ಮಗಳನ್ನ ಕರೆದುಕೊಂಡೇ ನಾನು ಇಲ್ಲಿಂದ ಹೋಗೋದು. ಆ ಶಾಪ್ಗೆ ಕಾಫಿ ಶಾಪ್ ಅಲ್ಲಿದ್ದ ಓನರ್ ಇರ್ತಾರೆ. ಅವರನ್ನು ನೋಡಿದಾಗ ಹೀರೋಯಿನ್ಗೆ ಒಂದು ತರದ ಫೀಲ್ ಆಗುತ್ತೆ. ಮಾರ್ಕ್ ಸಹ ಹೇಳ್ತಾನೆ ಅವನ ನೋಡಿದರೆ ಏನೋ ಕಳ್ಳ ಲಕ್ಷಣವಿದೆ. ಹೀರೋಯಿನ್ ಹೇಳ್ತಾರೆ ಅವತ್ತು ಅವನ ಶಾಪ್ ಇಂದ ಸ್ನ್ಯಾಕ್ ತಗೊಂಡು ಹೋಗುವಾಗ ಆಕ್ಸಿಡೆಂಟ್ ಆಗಿದ್ದು. ಒಂದು ಬ್ಲ್ಯಾಕ್ ಕಲರ್ ಕಾರ್ ನಮ್ಮನ್ನ ಫಾಲೋ ಮಾಡ್ತಿತ್ತು. ಆ ಓನರ್ಗೆ ಇದರ ಬಗ್ಗೆ ಏನಾದರೂ ಗೊತ್ತಿರಬೇಕು ಅಂತ ಹೀರೋಯಿನ್ ಹೇಳ್ತಾಳೆ. ಅಲ್ಲಿಗೆ ಅವಾಗ ರೋಸ್ ಬರ್ತಾಳೆ. ಹೀರೋಯಿನ್ ಜೊತೆ ಮಾತನಾಡುವುದನ್ನ ನೋಡಿ ಸಿಟ್ಟಿನಲ್ಲಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ನರ್ಸ್ ಮಗಳ ಬ್ರಾಸ್ಲೆಟ್ ಕೊಡಕ್ಕೆ ಅಂತ ಹೋಗುವಾಗ ಯಾರೋ ಅವಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಕಾರ್ ಒಳಗಡೆ ಕೂತು ಹೀರೋಯಿನ್ಗೆ ಕಾಲ್ ಮಾಡಿ ನೋಡುವಾಗ ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ. ಮತ್ತೆ ನರ್ಸ್ ಒಂದು ವಾಯ್ಸ್ ಕಳಿಸ್ತಾರೆ, ನಿಮ್ಮ ಮಗಳ ಬ್ರಾಸ್ಲೆಟ್ ನನ್ನ ಕೈಯಲ್ಲಿ ಇದೆ, ನಾನು ಮನೆಯಲ್ಲಿ ಇರ್ತೀನಿ, ಅಲ್ಲಿಗೆ ಬಂದರೆ ಕೊಡ್ತೀನಿ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಅವಾಗ ಅವಳ ಹಿಂದೆ ಯಾರೋ ಒಂದು ಬ್ಲ್ಯಾಕ್ ಡ್ರೆಸ್ ಹಾಕಿರುವ ವ್ಯಕ್ತಿ ಅವಳ ಕೊಂದು ಹಾಕಿ ಬ್ರಾಸ್ಲೆಟ್ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಹೀರೋಯಿನ್ ಫೋನ್ ತೆಗೆದು ನೋಡುವಾಗ ಆ ನರ್ಸ್ ಮೆಸೇಜ್ ಇರುತ್ತೆ. ಆದರೆ ನರ್ಸ್ ಹೇಳಿರುವ ವಿಷಯ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಏನಾದರೂ ಹೋಗಿ ನೋಡೋಣ ಅಂತ ನರ್ಸ್ ಮನೆಗೆ ಹೋಗ್ತಾಳೆ. ಅವಳು ಬಾಗಿಲ ಹತ್ತಿರ ನಿಂತು ತುಂಬಾ ಟೈಮ್ ನರ್ಸ್ ನ ಕರೀತಾಳೆ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಹೋಗಿ ನೋಡ್ತಾಳೆ. ಆವಾಗ ನರ್ಸ್ ಸತ್ತು ಬಿದ್ದಿರೋದು ಕಾಣುತ್ತದೆ. ಸಡನ್ ಆಗಿ ಅವಳು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ. ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾರೆ. ಹೀರೋಯಿನ್ ಮೇಲೆ ಇನ್ಸ್ಪೆಕ್ಟರ್ಗೆ ಡೌಟ್ ಬರುತ್ತೆ. ನರ್ಸ್ ನ ಕೊಲೆ ಮಾಡಿದ್ದು ಹೀರೋಯಿನ್ ಆಗಿರಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ನೀವು ಯಾಕೆ ನರ್ಸ್ ಮನೆಗೆ ಬಂದಿದ್ದು? ಹೀರೋಯಿನ್, ನರ್ಸ್ ನನಗೆ ಒಂದು ಮೆಸೇಜ್ ಮಾಡಿದ್ದಾರೆ, ಅದು ಸರಿಯಾಗಿ ಕೇಳ್ತಾ ಇರಲಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಆದರೆ ನರ್ಸ್ ನನಗೆ ಏನೋ ಕೊಡಕ್ಕೆ ಅಂತ ಕಾಲ್ ಮಾಡಿರಬಹುದು. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರುವ ವ್ಯಕ್ತಿನೇ ನರ್ಸ್ ನ ಕೊಲೆ ಮಾಡಿರಬಹುದು. ಆದರೆ ಹೀರೋಯಿನ್ ಹೇಳುವ ಮಾತನ್ನು ಇನ್ಸ್ಪೆಕ್ಟರ್ ಸರಿಯಾಗಿ ಕೇಳ್ತಾ ಇರಲಿಲ್ಲ. ನಿಮ್ಮ ಜೊತೆ ಊರಿಗೆ ಹೋಗಿ ಅಂತಲ್ಲ ಹೇಳಿದ್ದು, ಇನ್ನು ಈ ಕೇಸ್ ಮುಗಿಯದೆ ಎಲ್ಲಿಗೂ ಹೋಗಬಾರದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹೀರೋಯಿನ್ಗೆ ಈ ಊರಲ್ಲಿ ಸಪೋರ್ಟ್ ಇರುವ ವ್ಯಕ್ತಿ ಮಾರ್ಕ್ ಮಾತ್ರ. ನರ್ಸ್ ಮೆಸೇಜ್ ಮಾಡಿದ್ದು ಮತ್ತೆ ಮನೆಗೆ ಹೋದ ಎಲ್ಲಾ ವಿಷಯವನ್ನ ಮಾರ್ಕ್ ಜೊತೆ ಹೀರೋಯಿನ್ ಹೇಳ್ತಾರೆ. ನನ್ನ ಮಗಳನ್ನ ಕಂಡು ಹಿಡಿಯುವುದಕ್ಕೆ ಏನಾದ್ರೂ ಕ್ಲೂ ನರ್ಸ್ ಕೊಡಕ್ಕೆ ಇರಬಹುದು, ಅದರ ಒಳಗಡೆ ಈ ತರ ಆಯ್ತು. ಆ ಹೋಟೆಲ್ಗೆ ಡಾಕ್ಟರ್ ಮತ್ತೆ ಅವರ ವೈಫ್ ಬರ್ತಾರೆ. ನರ್ಸ್ಗೆ ಈ ತರ ಆಗುತ್ತೆ ಅಂತ ಯೋಚನೆ ಸಹ ಮಾಡಕ್ಕೆ ಆಗ್ತಾ ಇಲ್ಲ. ಆ ಶಾಕ್ ಹೋಗಲೇ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ. ಆಗ ಜೆಸ್ಸಿ, ನರ್ಸ್ ನನಗೆ ಏನು ಕೊಡಕ್ಕೆ ಅಂತ ಬಂದಿರಬಹುದು, ನಾನು ಏನಾದ್ರೂ ನರ್ಸ್ ಮನೆಗೆ ಹೋಯ್ತೀನಿ ಅಂತ ಅಲ್ಲಿಗೆ ಹೋಗ್ತಾಳೆ. ನರ್ಸ್ ಮನೆಯಲ್ಲಿ ಪೊಲೀಸರು ಇರ್ತಾರೆ. ಅವರ ಜೊತೆ ಇವಳು ನರ್ಸ್ ನ ಬೆಕ್ಕಿಗೆ ಫುಡ್ ಕೊಡಕ್ಕೆ ಅಂತ ಹೇಳಿ ಹೋಗ್ತಾಳೆ. ನರ್ಸ್ ಬ್ಯಾಗ್ ಇಂದ ಒಂದು ವಿಸಿಟಿಂಗ್ ಕಾರ್ಡ್ ಸಿಗುತ್ತೆ. ಅದು ವರ್ಕ್ ಶಾಪ್ ಓನರ್ ದಾಗಿರುತ್ತದೆ. ಹಾಗೆ ಸೀದಾ ಅವಳು ವರ್ಕ್ ಶಾಪ್ ಗೆ ಹೋಗ್ತಾಳೆ. ಆದರೆ ಅಲ್ಲಿ ಓನರ್ ಇರುವುದಿಲ್ಲ. ಅವಳು ಒಳಗಡೆ ಹೋಗಿ ನೋಡ್ತಾಳೆ. ಆವಾಗ ಅವರ ಕಾರ್ ಆಕ್ಸಿಡೆಂಟ್ ಮಾಡಿದ ಬ್ಲ್ಯಾಕ್ ಕಾರ್ ಅಲ್ಲಿ ಇರುತ್ತದೆ. ಬೇಗನೆ ಜೆಸ್ಸಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸ್ತಾಳೆ. ಇನ್ಸ್ಪೆಕ್ಟರ್ ಅಲ್ಲಿಗೆ ಹೋಗಿ ಡೋರ್ ಓಪನ್ ಮಾಡಕ್ಕೆ ಹೇಳ್ತಾರೆ. ಆದರೆ ಆ ಬ್ಲ್ಯಾಕ್ ಕಲರ್ ಕಾರ್ ಅದರ ಒಳಗಡೆ ಇಲ್ಲ. ಓನರ್ ಹೇಳ್ತಾರೆ ಬ್ಲ್ಯಾಕ್ ಕಲರ್ ಕಾರ್ ಇಲ್ಲಿ ಇತ್ತು, ಅದು ಅವರು ಸರ್ವಿಸ್ಗೆ ಕೊಟ್ಟಿದ್ದು, ಇವತ್ತು ಅದರ ವರ್ಕ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಕಾರ್ ಓನರ್ ಆ ಕಾರ್ ತಗೊಂಡು ಹೋದರು. ಆದರೆ ಜೆಸ್ಸಿ ಇವರು ಸುಳ್ಳು ಹೇಳ್ತಿದ್ರು
ಹುಡುಕ್ತಿದ್ದಾರೆ ಅಂತ ಗೊತ್ತಾಗಿ ಕಾರ್ ಓನರ್ ಯಾರು ಅಂತ ಕೇಳಲಿಲ್ಲ. ಹೀರೋಯಿನ್ ಕೇಳ್ತಾರೆ, ಕಾರ್ ವಿಷಯ ಬಿಡಿ, ಆ ನರ್ಸ್ ಬ್ಯಾಗ್ ಅಲ್ಲಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ಹೇಗೆ ಬಂತು, ನನ್ನ ಮೀಟ್ ಮಾಡು ಅಂತ ಬರ್ದಿತ್ತಲ್ವಾ? ಓನರ್ ಹೇಳ್ತಾರೆ, ಅವರ ಕಾರ್ ಸರ್ವಿಸ್ಗೆ ಕೊಟ್ಟಿದ್ದರು, ಅದನ್ನು ತಗೊಂಡು ಹೋಗಕ್ಕೆ ನಾನು ಹೇಳಿದ್ದು. ಇನ್ಸ್ಪೆಕ್ಟರ್ ಕೇಳ್ತಾರೆ, ಅಲ್ಲ ಜೆಸ್ಸಿ, ನರ್ಸ್ ಬ್ಯಾಗ್ ಅಲ್ಲಿರುವ ವಿಸಿಟಿಂಗ್ ಕಾರ್ಡ್ ನಿಮಗೆ ಹೇಗೆ ಸಿಕ್ಕಿದ್ದು? ಹೀರೋಯಿನ್ ಮೇಲೆ ಡೌಟ್ ಬಂದು ಅವಳನ್ನ ಅರೆಸ್ಟ್ ಮಾಡಿ ಹೋಗ್ತಾರೆ. ಮತ್ತೆ ಅವಳು ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ವಾರ್ನ್ ಮಾಡಿ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಓನರ್ ಜೊತೆ ಜಾಕ್ ಹೇಳ್ತಾರೆ, ಆ ಬ್ಲಾಕ್ ಕಾರೇ ಆಗಿರಬೇಕು ಆಕ್ಸಿಡೆಂಟ್ ಮಾಡಿದ್ದು, ಯಾಕೆಂದರೆ ಅದರ ಮುಂದೆ ಪೇಂಟ್ ಎಲ್ಲ ಹೋಗಿತ್ತು. ಆಗ ಓನರ್ ಬೇಗನೆ ಇನ್ಸ್ಪೆಕ್ಟರ್ ಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾರೆ. ಜಾಕ್ಗೆ ಸಹ ಸಮಾಧಾನವಾಗುತ್ತೆ. ನೆಕ್ಸ್ಟ್ ದಿನ ಎಲ್ಲಾ ದಿನದ ಹಾಗೇನೆ ಅವಳು ಪೋಸ್ಟರ್ ಅನ್ನ ಎಲ್ಲಾ ಕಾರ್ ಮುಂದೆ ಹಾಕ್ತಾಳೆ. ಆದರೆ ಅದು ಕಾಫಿ ಶಾಪ್ ಓನರ್ ಕಾರ್ ಆಗಿರುತ್ತದೆ. ಓನರ್ ಆ ಪೋಸ್ಟರ್ ಅನ್ನ ತೆಗೆದು ಬಿಸಾಡ್ತಾರೆ. ಅದನ್ನ ಜೆಸ್ಸಿ ನೋಡುತ್ತಾಳೆ. ಅವಳಿಗೆ ಏನೋ ಡೌಟ್ ಬಂದು ಅವರನ್ನ ಫಾಲೋ ಮಾಡಿ ಹೋಗ್ತಾರೆ. ಓನರ್ ಸೀದಾ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿಂದ ಏನೋ ಒಂದು ವಸ್ತು ತಗೊಂಡು ಹೊರಗಡೆ ಬರ್ತಾರೆ. ಮತ್ತೆ ಸೀದಾ ಅವರ ಶಾಪ್ಗೆ ಹೋಗ್ತಾರೆ. ಜೆಸ್ಸಿ ಹಿಂದೆನೆ ಹೋಗಿ ಅವರ ಜೊತೆ ಕೇಳ್ತಾರೆ, ನೀವೇ ಅಲ್ವಾ ಆ ನರ್ಸ್ ನ ಕೊಲೆ ಮಾಡಿದ್ದು? ಆದರೆ ಓನರ್ ಒಂದು ಮೆಡಿಸಿನ್ ಬಾಟ್ಲ್ ಅನ್ನ ತೋರಿಸ್ತಾರೆ. ನನಗೆ ಡ್ರಗ್ಸ್ ಯೂಸ್ ಮಾಡುವ ಅಭ್ಯಾಸವಿದೆ, ಅದನ್ನು ತಗೊಳಕ್ಕೆ ಅಂತ ಆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ಹೇಳ್ತಾರೆ. ಹೀರೋಯಿನ್ ಕೇಳ್ತಾರೆ, ಸತ್ಯ ಹೇಳು, ನನ್ನ ಮಗಳು ಎಲ್ಲಿ ಅಂತ? ಓನರ್ ಗನ್ ತೆಗೆದು, ನಿಮ್ಮ ಮಗಳ ವಿಷಯ ನನಗೆ ಗೊತ್ತಿಲ್ಲ, ಬೇಗ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಮಾರ್ಕ್ ನ ನೋಡಕ್ಕೆ ಹೀರೋಯಿನ್ ಬೇಗನೆ ಅವನ ಹೋಟೆಲ್ಗೆ ಹೋಗ್ತಾರೆ. ಆಗ ಮಾರ್ಕ್ ಇರೋದಿಲ್ಲ. ರೋಸ್ ಜೆಸ್ಸಿ ಹತ್ತಿರ ಬಂದು, ಮಾರ್ಕ್ ನ ಬಗ್ಗೆ ನೀವು ತುಂಬಾ ವಿಶ್ವಾಸ ಇಡಬೇಡಿ, ಅವನು ಅಷ್ಟು ಸರಿ ಇಲ್ಲ. ಮಾರ್ಕ್ ಇದನ್ನು ಕೇಳಿ ಅಲ್ಲಿಗೆ ಬರ್ತಾರೆ. ರೋಸ್, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಹೀರೋಯಿನ್ ಹೇಳ್ತಾನೆ, ರೋಸ್ ನನಗೆ ಒಂದೆರಡು ವಿಷಯ ಹೇಳಿಕೊಟ್ಟಳು. ಮಾರ್ಕ್ ಹೇಳ್ತಾನೆ, ಅವಳು ನಾನು ಮುಂಚೆ ಒಂದು ರಿಲೇಶನ್ಶಿಪ್ ಅಲ್ಲಿತ್ತು, ಸ್ವಲ್ಪ ದಿನದಿಂದ ನಾನು ಮೈಂಡೇ ಮಾಡ್ತಾ ಇಲ್ಲ, ಅದರ ಸಿಟ್ಟು ಇರಬೇಕು. ಹಾಗೆ ಜೆಸ್ಸಿ ರೂಮ್ಗೆ ಹೋಗ್ತಾಳೆ. ಮಲಗಕ್ಕೆ ಅಂತ ಹೊರಡುವಾಗ ಸಡನ್ ಆಗಿ ಹೆನ್ನ ವಿಡಿಯೋ ಕಾಲ್ ಮಾಡಿ ಅಳುತ್ತಾ ಹೇಳ್ತಾರೆ, ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಒಂದು ರೂಮ್ಗೆ ಹಾಕಿದ್ದಾರೆ, ಅವರು ಹೊರಗಡೆ ಹೋದಾಗ ನಾನು ಕಾಲ್ ಮಾಡಿದ್ದು. ಹಾಗೆ ವಿಷಯ ಹೇಳುವಾಗ ಆ ಕಿಡ್ನಾಪರ್ ಫೋನ್ ತೆಗೆಯುತ್ತಾರೆ. ಬೇಗನೆ ಮಾರ್ಕ್ ಹತ್ತಿರ ಹೋಗಿ ವಿಷಯ ಹೇಳ್ತಾಳೆ. ಮಾರ್ಕ್ ಇನ್ಸ್ಪೆಕ್ಟರ್ ಜೊತೆ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಇದು ಒಂದು ಕಿಡ್ನಾಪ್ ಕೇಸ್ ಅಲ್ವಾ, ಬೇಗ ನಮಗೆ ಕಂಡು ಹಿಡಿಯೋಣ. ಹಾಗೆ ಮರುದಿನ ಜೆಸ್ಸಿ ಫೋನ್ ತೆಗೆದು ನೋಡುವಾಗ ಹ್ಯಾನಾ ಅವಳ ಮೊಬೈಲ್ ಲೊಕೇಶನ್ ಕಳಿಸಿರುತ್ತಾಳೆ. ಬೇಗನೆ ಜೆಸ್ಸಿ ಆ ಲೊಕೇಶನ್ಗೆ ಹೋಗ್ತಾಳೆ. ಆದರೆ ಅದು ಒಂದು ಫಾರೆಸ್ಟ್ ಆಗಿರುತ್ತದೆ. ಹಾಗೆ ಅವಳು ಒಳಗಡೆ ಹೋಗ್ತಾಳೆ. ಆಗ ಅಲ್ಲಿ ಅವಳ ಮಗಳು ಕೂತಿರುವ ಹಾಗೆ ಕಾಣಿಸುತ್ತದೆ. ನೋಡುವಾಗ ಅದು ಒಂದು ಗೊಂಬೆ ಆಗಿರುತ್ತದೆ. ಹ್ಯಾನಾ ಡ್ರೆಸ್ ಅನ್ನ ಅದಕ್ಕೆ ಹಾಕಿರ್ತಾರೆ. ಬೇಕು ಅಂತಾನೆ ಕಿಡ್ನಾಪರ್ ಆ ಲೊಕೇಶನ್ ನ ಕಲಿಸಿರಬಹುದು. ನೆಕ್ಸ್ಟ್ ಸೀನ್ ಅಲ್ಲಿ ಜೆಕೆ ಅವನ ವರ್ಕ್ ಎಲ್ಲ ಮುಗಿಸಿ ಕಾರ್ ತೆಗೆದು ಮನೆಗೆ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಇನ್ಸ್ಪೆಕ್ಟರ್ ವರ್ಕ್ ಶಾಪ್ ಓನರ್ ನೋಡಕ್ಕೆ ಬರ್ತಾರೆ. ಯಾಕೆಂದರೆ ಮೊನ್ನೆ ಜಾಕ್ ಕಾರ್ ತೆಗೆದು ಹೋಗುವಾಗ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿರುತ್ತಾರೆ. ಅವನ ಕಾರ್ ಬ್ರೇಕ್ ಅನ್ನ ಯಾರೋ ಕಟ್ ಮಾಡಿ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಕೇಳ್ತಾರೆ, ಹ್ಯಾನಾ ಮಿಸ್ಸಿಂಗ್ ಕೇಸ್ ಬಗ್ಗೆ ಜಾಕ್ಗೆ ಏನಾದರೂ ಬಂದ ಇರಬಹುದಾ? ಆಗ ಓನರ್ ಹೇಳ್ತಾರೆ, ಜಾಕ್ ಒಳ್ಳೆಯ ಹುಡುಗ, ಅವನ ಕಿಡ್ನಾಪ್ ಏನು ಮಾಡಿರಲ್ಲ. ಹಾಗೆ ಸೀದಾ ಜೆಸ್ಸಿ ಹತ್ತಿರ ನಡೆದ ವಿಷಯ ಹೇಳ್ತಾರೆ. ಓನರ್ ಜೊತೆ ಇನ್ಸ್ಪೆಕ್ಟರ್ ಯಾಕೆ ಆತರ ಕೇಳಿದು ಅಂದರೆ, ಅವನ ಕಾರ್ ಒಳಗಡೆಯಿಂದ ಹ್ಯಾನಾ ಪಿಂಕ್ ಬ್ಯಾಗ್ ಸಿಗುತ್ತೆ. ಜಾಕ್ನೇ ಆಗಿರಬಹುದು ಹ್ಯಾನಾವನ್ನ ಕಿಡ್ನಾಪ್ ಮಾಡಿದ್ದು. ಅವನ ಕೇಳಕ್ಕೆ ಅಂದ್ರೆ ಜೀವಂತವಾಗಿನೂ ಅವನು ಇಲ್ಲ. ಕೇಸ್ ಇನ್ನು ಕಾಂಪ್ಲಿಕೇಟ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹೀರೋಯಿನ್ ಏನು ಹೇಳಿದೆ ಆ ಬ್ಯಾಗ್ ತೆಗೆದು ಅಲ್ಲಿಂದ ಹೋಗ್ತಾಳೆ. ಮರುದಿನ ಒಬ್ಬ ವ್ಯಕ್ತಿ ಜಾಗಿಂಗ್ ಗೆ ಹೋಗುವಾಗ ಒಂದು ಡೆಡ್ ಬಾಡಿ ಕಾಣಿಸುತ್ತದೆ. ಬೇಗನೆ ಪೊಲೀಸ್ಗೆ ವಿಷಯ ತಿಳಿಸ್ತಾರೆ. ಇನ್ಸ್ಪೆಕ್ಟರ್ ಒಂದು ಡೆಡ್ ಬಾಡಿ ನೋಡುವಾಗ ಅದು
ಒಂದು ಹುಡುಗಿಯದಾಗಿರುತ್ತೆ. ಹೀರೋಯಿನ್ ಜೊತೆ ಅಲ್ಲಿಗೆ ಬರಕ್ಕೆ ಹೇಳ್ತಾರೆ. ಇನ್ಸ್ಪೆಕ್ಟರ್ಗೆ ಹೇನ ಆಗಿರಬೇಕು ಅಂತ ಡೌಟ್ ಇರುತ್ತೆ. ಹೀರೋಯಿನ್ ತುಂಬಾನೇ ಟೆನ್ಷನ್ ಆಗಿ ಅಲ್ಲಿಗೆ ಓಡಿ ಬರ್ತಾಳೆ. ನೋಡುವಾಗ ಅದು ಹೇನ ಆಗಿರಲ್ಲ. ಸಮಾಧಾನದಿಂದ ಹೀರೋಯಿನ್ ರೂಮ್ಗೆ ಹೋಗ್ತಾರೆ. ಆಗ ಇನ್ಸ್ಪೆಕ್ಟರ್ ಜೆಸ್ಸಿಗೆ ಕಾಲ್ ಮಾಡಿ ಬೇಗನೆ ಆ ರೂಮ್ ಇಂದ ಎಲ್ಲಿಗಾದರೂ ಸೇಫ್ ಆಗಿ ಹೋಗು ಅಂತ ಹೇಳ್ತಾರೆ. ಪೊಲೀಸ್ಗೆ ಮಾರ್ಕ್ ಮೇಲೆ ಡೌಟ್ ಬಂದಿರುತ್ತದೆ. ಯಾಕೆಂದರೆ ಇನ್ಸ್ಪೆಕ್ಟರ್ಗೆ ಯಾರೋ ಕಾಲ್ ಮಾಡಿ ಜಾಕ್ ನ ಕೊಲೆ ಮಾಡಿದ್ದು ಹಾಗೆ ಜೆಸ್ಸಿ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಮಾರ್ಕ್ ಅಂತ ಯಾರೋ ಕಾಲ್ ಮಾಡಿ ಹೇಳಿರುತ್ತಾರೆ. ಬೇಗನೆ ಅವಳು ಅಲ್ಲಿಂದ ಹೊರಡುವಾಗ ಅಲ್ಲಿಗೆ ವರ್ಕ್ ಶಾಪ್ ಓನರ್ ಬಂದು ಅವಳನ್ನ ಬಲವಾಗಿ ಹೊಡೆಯುತ್ತಾರೆ. ಅಲ್ಲಿಗೆ ಮಾರ್ಕ್ ಬಂದಾಗ ಅವನನ್ನ ಸಹ ಹೊಡೆದ ಹಾಕಿ ಜೆಸ್ಸಿಯನ್ನ ಕಿಡ್ನಾಪ್ ಮಾಡಿ ಹೋಗ್ತಾರೆ. ಆದರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಇದೆಲ್ಲ ಮಾಡಿದ್ದು ಡಾಕ್ಟರ್ ಆಗಿರುತ್ತದೆ. ಡಾಕ್ಟರ್ ಯಾಕೆ ಇದೆಲ್ಲ ಮಾಡಿದ್ದು ಅಂತ ಡಾಕ್ಟರೇ ಹೇಳ್ತಾರೆ. 1 ವರ್ಷದ ಮುಂಚೆ ಡಾಕ್ಟರ್ನ ಮಗಳು ಕಾರ್ ಆಕ್ಸಿಡೆಂಟ್ ಅಲ್ಲಿ ಮರಣ ಹೊಂದಿರುತ್ತಾಳೆ. ಅದರ ಮೇಲೆ ಡಾಕ್ಟರ್ ವೈಫಿಗೆ ಮಾನಸಿಕವಾದ ತೊಂದರೆ ಇರುತ್ತದೆ. ಹೊರಗಡೆ ಹೋಗುವಾಗ ಅವಳ ವಯಸ್ಸಿನಲ್ಲಿರುವ ಹುಡುಗಿಯರನ್ನೆಲ್ಲ ನೋಡಿದರೆ ನನ್ನ ಮಗಳು ಅಂತ ಹೇಳ್ತಾನೆ ಇರ್ತಾಳೆ. ಆವಾಗಲಿಂದ ನಾನು ಆ ಏಜ್ ಅಲ್ಲಿರುವ ಮಕ್ಕಳನ್ನೆಲ್ಲ ನಾನು ಅವಳಿಗೆ ತಗೊಂಡು ಬಂದು ಕೊಡ್ತೀನಿ. ಮೊದಲ ಸೀನ್ ನಲ್ಲಿ ಕಿಡ್ನಾಪ್ ಮಾಡಿರುವ ಆ ಹುಡುಗಿಯನ್ನ ಈ ಡಾಕ್ಟರೇ ಕಿಡ್ನಾಪ್ ಮಾಡಿದ್ದು. ಆದರೆ ಅವಳು ಅಲ್ಲಿಂದ ಓಡಿ ಹೋಗುವಾಗ ಕಾಲ್ಜಾರಿ ಕೆಳಗಡೆ ಬಿದ್ದು ಸತ್ತು ಹೋಗ್ತಾಳೆ. ಪೊಲೀಸರಿಗೆ ಸಿಕ್ಕಿದ್ದು ಆ ಹುಡುಗಿಯ ಡೆಡ್ ಬಾಡಿ ಆಗಿರುತ್ತದೆ. ನರ್ಸ್ಗೆ ಆ ಬ್ರಾಸ್ಲೆಟ್ ಸಿಕ್ಕಿದ್ದು ಡಾಕ್ಟರ್ನ ಕಾರ್ ಪಾರ್ಕಿಂಗ್ ಇಂದಾಗಿರುತ್ತೆ. ಏನಾದರೂ ನರ್ಸ್ ಇಂದ ಪೊಲೀಸ್ ಡಾಕ್ಟರ್ ಹತ್ತಿರ ಬರುತ್ತೆ ಅಂತ ಗೊತ್ತಾಗಿ ನಾನು ನರ್ಸ್ ನ ಕೊಲೆ ಮಾಡಿದೆ. ಅದೇ ತರ ಜಾಕ್ಗೆ ಸಹ ಇದರ ಬಗ್ಗೆ ಗೊತ್ತಾಗಿತ್ತು. ಅವನು ಏನಾದರೂ ಹೀರೋಯಿನ್ ಜೊತೆ ಹೇಳಿದರೆ ಅಂತ ಹೇಳಿ ಅವನನ್ನು ಸಹ ಕೊಲೆ ಮಾಡಿದೆ. ಮತ್ತೆ ಜಾಕ್ ಕಿಡ್ನಾಪ್ ಮಾಡಿದ್ದು ಅಂತ ತಿಳಿಸೋಕೋಸ್ಕರ ಅವನ ಕಾರಲ್ಲಿ ಆ ಪಿಂಕ್ ಬ್ಯಾಗ್ ಅನ್ನ ಹಾಕಿದ್ದು. ಮತ್ತೆ ಮಾರ್ಕ್ ಮಾಡಿದ್ದು ಅಂತ ನಾನು ಪೊಲೀಸ್ಗೆ ಸುಮ್ಮನೆ ಇನ್ಫಾರ್ಮ್ ಮಾಡಿದೆ. ಡಾಕ್ಟರ್ ಹೇಳ್ತಾರೆ, ಇನ್ನು ನೀನು ಸಹ ಯಾಕೆ, ನಿನ್ನನ್ನು ನಾನು ಕೊಲೆ ಮಾಡ್ತೀನಿ. ಅವಳು ನನ್ನ ಮತ್ತೆ ಹೆಂಡತಿಯ ಮಗಳಾಗಿ ಜೀವಿಸಲಿ. ಆಗ ಜೆಸ್ಸಿ ಹೇಳ್ತಾಳೆ, ಲಾಸ್ಟ್ ಒಂದು ಸಲ ನನ್ನ ಮಗಳನ್ನ ನನಗೆ ತೋರಿಸಿ. ಆಗ ಡಾಕ್ಟರ್ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿಗೆ ಡಾಕ್ಟರ್ ವೈಫ್ ಬರ್ತಾರೆ. ಅವರ ಜೊತೆ ಜೆಸ್ಸಿ ಅಳುತ್ತಾ ರಿಕ್ವೆಸ್ಟ್ ಮಾಡುತ್ತಾಳೆ. ಆವಾಗ ಅವಳನ್ನ ಕರೆದುಕೊಂಡು ಬರುತ್ತಾರೆ. ಆಗ ಜೆಸ್ಸಿ ಮಗಳನ್ನು ತಬ್ಬಿಕೊಳ್ಳುವ ಹಾಗೆ ಹೋಗಿ ಡಾಕ್ಟರ್ ಅನ್ನ ಅಟ್ಯಾಕ್ ಮಾಡುತ್ತಾಳೆ. ಆಗ ಹ್ಯಾನಾ ಅಲ್ಲಿಂದ ಓಡಿ ಹೋಗುತ್ತಾಳೆ. ಹಿಂದೆನೆ ವರ್ಕ್ ಶಾಪ್ ಓನರ್ ಹೋಗುತ್ತಾನೆ. ಆಗ ಅಲ್ಲಿಗೆ ಮಾರ್ಕ್ ಬಂದು ಅವನನ್ನ ಫೈಟ್ ಮಾಡಿ ಹಾಕುತ್ತಾರೆ. ಮತ್ತೆ ಸೀದಾ ಒಳಗಡೆ ಹೋಗಿ ಜೆಸ್ಸಿಯನ್ನು ಸಹ ಕಾಪಾಡುತ್ತಾನೆ. ಅವನು ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರುತ್ತಾನೆ. ಮತ್ತೆ 6 ತಿಂಗಳ ನಂತರ ಮಗಳನ್ನು ಅದೇ ಊರಲ್ಲಿ ಕಾಲೇಜ್ಗೆ ಸೇರಿಸ್ತಾರೆ. ಹೀಗೆ ಹೇಳುತ್ತಾ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಚಿತ್ರದ ವಿವರಣೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡುವುದನ್ನ ಮರೆಯಬೇಡಿ.